ಕೊನೆಗೂ ಫಿಕ್ಸ್ ಆಯ್ತು ಗಿಲ್ಲಿ ಕಾವ್ಯ ಮದುವೆ. ಹೌದು ಸ್ನೇಹಿತರೆ, ಗಿಲ್ಲಿ ಕಾವ್ಯ ಮದುವೆ ಇದೀಗ ಫಿಕ್ಸ್ ಆಗಿದೆ. ಕಾವ್ಯ ಶೈವ ಅವರ ಬರ್ತಡೇ ದಿನ ಸ್ವತಃ ಗಿಲ್ಲಿ ತಂದೆ ತಾಯಿ ಹಾಗೆ ಕಾವ್ಯ ಶೈವ ಅವರ ತಂದೆ ತಾಯಿಗಳು ಕೂತುಕೊಂಡು ಒಂದು ಮದುವೆ ಬಗ್ಗೆ ಮಾತುಕತೆಯನ್ನ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಸೊ ಅದರ ಒಂದು ವಿಡಿಯೋ ಕ್ಲಿಪ್ ಅನ್ನ ನಾನು ಈ ಒಂದು ವಿಡಿಯೋದ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಹಾಕಿರ್ತೀನಿ. ಸೊ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ, ಆ ಕ್ಲಿಪ್ ಅನ್ನ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ಮದುವೆ ಫಿಕ್ಸ್ ಆಗಿರೋದು. ಹೌದು ಸ್ನೇಹಿತರೆ, ಸೊ ಯಾಕೆ ಫಿಕ್ಸ್ ಆಯ್ತು, ಏನು ಫಿಕ್ಸ್ ಆಯ್ತು, ಸೊ ಏನೇನ್ ಮಾತನಾಡಿದ್ರು, ಸೊ ಇದೆಲ್ಲದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ತಡ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯದು ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಜನಮೆಚ್ಚಿದ ಜೋಡಿ ಅಂತಕ್ಕಂಥದನ್ನ ನಾವು ಇಲ್ಲಿ ಮತ್ತೊಮ್ಮೆ ನೆನಪಿಸ್ಕೊಳ್ಬಹುದು. ಯಾಕಂತಂದ್ರೆ ನಾವು ನೋಡ್ಬೋದು, ಎಷ್ಟೊಂದು ಬಿಗ್ ಬಾಸ್ ಸೀಸನ್ಗಳಲ್ಲೂ ಕೂಡ ಈ ರೀತಿಯಾದ ಜೋಡಿ ಎಲ್ಲೂ ಕಂಡಿರಲಿಲ್ಲ. ಇವರಿಬ್ಬರದು ಅಂತಹ ವಿಶೇಷವಾದ ಜೋಡಿ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಹಾಗೆ ಗಿಲ್ಲಿ ಹಾಗೆ ಕಾವ್ಯ ನಡುವೆ ಹಲವಾರು ಬಾರಿ ಮನಸ್ತಾಪಗಳಾಗಿವೆ. ಹೌದು ಸ್ನೇಹಿತರೆ, ಯಾವಾಗಂದ್ರೆ ಮೊನ್ನೆ ಕೂಡ ಒಂದು ಮನಸ್ತಾಪ ಆಗಿತ್ತು. ಸೊ ಏನಾಗಿತ್ತು ಅಪ್ಪ ಅಂತ ಅಂದ್ರೆ, ಗಿಲ್ಲಿ ಅವರನ್ನ ಒಂದು ಊಟಕ್ಕೆ ಅವರ ತಾಯಿಯವರು ಅಂದ್ರೆ ಕಾವ್ಯ ಶೈವ ಅವರ ತಾಯಿಯವರು ಇನ್ವೈಟ್ ಅನ್ನ ಮಾಡಿದ್ರು. ಸೊ ಆ ಒಂದು ಊಟಕ್ಕೆ ಗಿಲ್ಲಿ ಅವರು ಹೋಗೋಕ್ಕೂ ಆಗಿರ್ಲಿಲ್ಲ. ಸೊ ಕಾರ್ಯಕ್ರಮಗಳಲ್ಲಿ ಕೂಡ ಬಿಸಿ ಇದ್ರು ಗಿಲ್ಲಿ ಅವರು. ಸೊ ಕಾರ್ಯಕ್ರಮಗಳಲ್ಲಿ ನಾನು ಬಿಸಿ ಇದ್ದೀನಿ ಕಾವ್ಯ, ಸೊ ಈಗ ನನಗೆ ಬರೋಕೆ ಆಗಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಗಿಲ್ಲಿ ಅವರು ಕಾವ್ಯ ಶೈವ ಅವರಿಗೆ ಖುದ್ದಾಗಿ ಹೇಳಿದ್ರು. ಸೊ ಈ ಮಾತನ್ನ ಕೇಳಿ ಸ್ವಲ್ಪ ಕಾವ್ಯ ಶೈವ ಅವರು ಕೋಪಗೊಂಡಿದ್ರು. ಸೊ ನೀನು ಯಾವಾಗ್ಲೂ ಬಿಸಿ ಅಂತೀಯಾ, ನಮ್ಮನ್ನ ಮರ್ತ್ ಬಿಡು, ನೀನು ನಮ್ಮನ್ನ ಮರ್ತಿದ್ಯಾ ಬಿಡು, ಸೊ ಫ್ರೆಂಡ್ಶಿಪ್ ಎಲ್ಲ ಮರ್ತಿದ್ಯಾ, ಸೊ ಇಂತಕ್ಕಂಥ ಮಾತನ್ನ ಸೊ ಇಲ್ಲಿ ಕಾವ್ಯ ಶೈವ ಅವರು ಹೇಳಿದ್ರು. ಇನ್ನು ಇನ್ನೊಂದು ಘಟನೆ ಏನು ನಡೆದಿತ್ತಪ್ಪ ಅಂತ ಅಂದ್ರೆ, ಕಾವ್ಯ ಶೈವ ಅವರು ಗಿಲ್ಲಿ ಅವರಿಗೆ ಸ್ವತಃ ತಾವೇ ಕಾಲ್ ಮಾಡಿ, ಗಿಲ್ಲಿ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹೌದು ಸ್ನೇಹಿತರೆ, ಕಾವ್ಯ ಶೈವ ಅವರು ಒಂದು ಗಿಲ್ಲಿ ಅವರಿಗೆ ಕಾಲ್ ಮಾಡಿ, ನೀನು ನನ್ನ ತುಂಬಾ ರೇಗಿಸ್ತಾ ಇದ್ದೆ, ಕಾವು ಕಾವು ಅಂತ ಕಾಡ್ತಿದ್ದೆ, ಸೊ ಅದನ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಹೇಳಿದ್ರು. ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಒಂದು ಗಿಲ್ಲಿ ಅವರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಒಂದು ಖಡಕ್ ಉತ್ತರವನ್ನ ಕೊಟ್ಟಿದ್ರು. ಹಾಗಿದ್ರೆ ಬಂದ್ಬಿಡು, ಮದುವೆ ಆಗ್ಬಿಡೋಣ, ಒಂದು ಲೈಫ್ ಲಾಂಗ್ ಇಬ್ರು ಜೊತೆಯಲ್ಲೇ ಇರ್ತೀವಿ, ನಾನು ನಿನ್ನನ್ನ ರೇಗಿಸ್ತಾನೆ ಇರ್ತೀನಿ ಲೈಫ್ ಲಾಂಗ್ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಒಂದು ಖುದ್ದಾಗಿ ಆ ಒಂದು ಕಾಲ್ ರೆಕಾರ್ಡ್ ನಲ್ಲಿ ಹೇಳಿದ್ರು. ಹೌದು ಸ್ನೇಹಿತರೆ, ಆ ಕಾಲ್ ರೆಕಾರ್ಡ್ ಕೂಡ ನಮ್ಮಲ್ಲಿ ಇದೆ. ಸೊ ನಿಮ್ಗೆ ಏನಾದ್ರು ಆ ಕಾಲ್ ರೆಕಾರ್ಡ್ ಕೂಡ ಬೇಕಾದ್ರೆ ಕಾಲ್ ರೆಕಾರ್ಡ್ ಅಂತ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಸ್ವತಃ ನಾನೇ ನಿಮ್ಗೆ ಕಾಲ್ ರೆಕಾರ್ಡ್ ಅನ್ನ ಕಳಿಸ್ತೇನೆ. ಹೌದು ಸ್ನೇಹಿತರೆ, ಈ ತರ ಒಂದು ಬಾಂಡಿಂಗ್ ಇವರಿಬ್ಬರ ನಡುವೆ ಇತ್ತು. ಹೌದು ಸ್ನೇಹಿತರೆ, ಇನ್ನು ಕೆಲವೊಂದಿಷ್ಟು ಕಿರಿಕ್ಗಳು ಕೂಡ ಇವರಿಬ್ಬರ ನಡುವೆ ಬಂದಿದ್ದು, ಮನಸ್ತಾಪಗಳು ಕೂಡ ತುಂಬಾನೇ ಆಗಿದ್ವು. ಸೊ ಹೌದು ಸ್ನೇಹಿತರೆ, ಈಗ ಮಧ್ಯ ಮಧ್ಯದಲ್ಲಿ ನಡುವೆ ಹಾಗೆ ಇವರು ಧನುಷ್ ಹಾಗೆ ಕಾವ್ಯ ಅವರ ಬಗ್ಗೆ ಅಫೇರ್ ಇದೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಹರಿದಾಡ್ತಾ ಇದ್ವು. ಹೌದು ಸ್ನೇಹಿತರೆ, ಇಲ್ಲಿ ಕಾವ್ಯ ಶೈವ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಧನುಷ್ ಅವರ ಜೊತೆ ಒಂದಿಷ್ಟು ಪಾರ್ಟಿ ಪಬ್ ಗಳನ್ನ ಅಟೆಂಡ್ ಮಾಡಿದ್ರು. ಸೊ ಆಗಾದ ಕಾರಣ ಇಲ್ಲಿ ಏನ್ ನ್ಯೂಸ್ ಎದ್ದಿತ್ತಪ್ಪ ಅಂತ ಅಂದ್ರೆ, ಕೆಲವೊಂದಿಷ್ಟು ಟ್ರೋಲ್ ಪೇಜ್ ಗಳಲ್ಲಾಗಿರ್ಬೋದು, ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಾಗಿರ್ಬೋದು, ಧನುಷ್ ಹಾಗೆ ಕಾವ್ಯ ಅವರ ನಡುವೆ ಒಂದು ಅಫೇರ್ ಇದೆ. ಸೊ ಧನುಷ್ ಅವರು ಮದುವೆ ಆದ್ರೂ ಕೂಡ ಕಾವ್ಯ ಅವರ ಹಿಂದೆ ಬಿದ್ದಿದ್ದಾರೆ. ಸೊ ಗಿಲ್ಲಿ ಹಾಗೆ ಕಾವ್ಯನ ದೂರ ಮಾಡೋಕೆ ಧನುಷ್ ಈ ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥ ನ್ಯೂಸ್ ಕೂಡ ಹರಿದಿತ್ತು. ಸೊ ಅದರ ಬದಲಾಗಿ ಖುದ್ದಾಗಿ ಸೊ ಅವರೇ ಕಾವ್ಯ ಶೈವ ಅವರೇ ಒಂದು ಸ್ಪಷ್ಟನೆಯನ್ನ ಮಾಧ್ಯಮಗಳ ಮುಂದೆ ನೀಡಿದ್ರು. ಸೊ ನಂದು ಧನುಷ್ದು ಫ್ರೆಂಡ್ಶಿಪ್ ಮಾತ್ರ, ಸೊ ಆ ರೀತಿಯಾದ ಯಾವುದೇ ಒಂದು ಬಾಂಡಿಂಗ್ ಇಲ್ಲ, ನಮ್ಮಿಬ್ರದ್ದು ಬರೀ ಫ್ರೆಂಡ್ಶಿಪ್ ಮಾತ್ರ ಅಂತಕ್ಕಂಥದನ್ನ ಕೂಡ ಇಲ್ಲಿ ಒಂದು ಧನುಷ್ ಅವರ ಬಗ್ಗೆ ಒಂದು ಕಾವ್ಯ ಶೈವ ಅವರು ಸ್ಪಷ್ಟನೆಯನ್ನ ನೀಡಿದ್ರು. ಸೊ ಅದಾದ್ರೂ ಕೂಡ ಯಾವುದೇ ರೀತಿಯ ತುಂಬಾ ಕೆಟ್ಟ ಕೆಟ್ಟ ಕಮೆಂಟ್ಗಳು ಕೂಡ ಕಾವ್ಯ ಶೈವ ಅವರಿಗೆ ಬರೋಕೆ ಶುರು ಮಾಡಿದ್ವು. ಹೌದು ಸ್ನೇಹಿತರೆ, ಮತ್ತೆ ಏನಾಗಿತ್ತಪ್ಪ ಅಂತಂದ್ರೆ, ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕಾವ್ಯ ಶೈವ ಅವರಿಗೆ ಖುದ್ದಾಗಿ ಮೆಸೇಜ್ ಮಾಡಿದ್ರು, ಧನುಷ್ ಅವರ ಹೆಡ್ನೆ ಹಂತೆ ಅಂತೆ ನೀವು ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರಿಗೆ ಒಬ್ಬ ಅಭಿಮಾನಿ ಅವರು ಕಮೆಂಟ್ ಮಾಡಿದ್ರು. ಸೊ ಅದಕ್ಕೆ ಕಾವ್ಯ ಶೈವ ಅವರು ಖಡಕ್ ಆಗಿ ಒಂದು ಪ್ರತ್ಯುತ್ತರವನ್ನ ಕೂಡ ಕೊಟ್ಟಿದ್ರು. ಸೊ ಅದೇನಪ್ಪಾ ಅಂತ ಅಂದ್ರೆ, ನಿಮ್ಮ ಅಕ್ಕನನ್ನ ಅಥವಾ ತಂಗಿಯನ್ನ ಕೂಡ ಎರಡನೇ ಮದುವೆಯನ್ನಾಗಿ ಮಾಡಿಕೊಡಿ. ಸೊ ಎರಡನೇ ಮದುವೆಯನ್ನ ಮಾಡಿಕೊಡಿ. ಸೊ ಮದುವೆ ಆದವರಿಗೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಅಕ್ಕನ ಅಥವಾ ತಂಗಿಯನ್ನ ಕೊಟ್ಬಿಡಿ. ಸೊ ಅವಾಗ ಚೆನ್ನಾಗಿ ಅನಿಸ್ತಾ ನಿಮ್ಗೆ ಅಂತಕ್ಕಂಥ ಮಾತನ್ನ ಕೂಡ ಖಡಕ್ ರಿಪ್ಲೈ ಅನ್ನ ಕೂಡ ಮಾಡಿದ್ರು. ಹೌದು ಸ್ನೇಹಿತರೆ, ಈ ರೀತಿಯಾದ ರಿಪ್ಲೈ ಮಾಡಿರೋದ್ರಿಂದ ಅಭಿಮಾನಿಗೆ ತಕ್ಕ ಪಾಠವನ್ನ ಕೂಡ ಇಲ್ಲಿ ಕಲಿಸಿದ್ರು. ಸೊ ಗಿಲ್ಲಿ ಅವರಿಗೂ ಕೂಡ ಆ ಒಂದು ನ್ಯೂಸ್ ಒಂದು ತರ ಮನಸ್ಸಿಗೆ ಬೇಜಾರಾಗಿತ್ತು. ಹೌದು ಸ್ನೇಹಿತರೆ, ಗಿಲ್ಲಿ ಅವರು ಕೂಡ ಆ ಒಂದು ಅಭಿಮಾನಿಗೆ ಒಂದು ತಕ್ಕ ಪಾಠವನ್ನ ಕಲಿಸಿದ್ರು. ಸೊ ಅವರು ಕೂಡ ಕೆಲವೊಂದಿಷ್ಟು ಕಾಲ್ ನಲ್ಲಿ ಮಾತನಾಡಿ ಅವನಿಗೆ ಸರಿಯಾಗಿ ಬುದ್ಧಿಯನ್ನ ಕಲಿಸಿದ್ರು. ಹೌದು ಸ್ನೇಹಿತರೆ, ಸೊ ಹೌದು, ಇಬ್ರು ಒಂದ್ ತಕ್ಷಣ ಮಾತನಾಡುತ್ತಿದ್ದಾರೆ ಅಂದ ತಕ್ಷಣ ಇವರಿಬ್ಬರ ನಡುವೆ ಲವ್ ಇದೆ ಅಂತಕ್ಕಂಥದನ್ನ ನಾವು ಹೇಳೋಕೆ ಆಗೋಲ್ಲ. ಹೌದು ಸ್ನೇಹಿತರೆ, ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಪಾರ್ಟಿ ಪಬ್ಗೆ ಹೋದಾದ ಮಾತ್ರಕ್ಕೆ ಸೊ ಇವರಿಬ್ಬರ ನಡುವೆ ಲವ್ ಇದೆ, ಸೊ ಇವರಿಬ್ರು ಲವ್ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತನ್ನ ನಾವು ಹೇಳೋಕೆ ಆಗೋದಿಲ್ಲ. ಯಾಕಂತಂದ್ರೆ ತುಂಬಾ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಇರುತ್ತೆ. ಪಾರ್ಟಿ ಪಬ್ಗೆ ಹೋದಾದ ತಕ್ಷಣ ಒಂದು ಪ್ರೀತಿ ಪ್ರೇಮ ವಿಚಾರ ಅಂತಕ್ಕಂಥದ್ದು ಬರಲ್ಲ. ಸೊ ಒಂದು ಒಳ್ಳೆಯ ಒಂದು ನಿರ್ಧಾರದಿಂದ, ಒಂದು ಸ್ನೇಹ ಭಾವದಿಂದ, ಪ್ರೀತಿಯಿಂದ ಸೊ ಒಂದು
ಪಾರ್ಟಿಗಳಿಗೆ ಪಬ್ಗಳಿಗೆ ಸೊ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಕ್ಕೆ ಹೋಗಿರ್ತಾರೆ. ಸೊ ಅಂತಹದನ್ನ ತಲೆಯಲ್ಲಿ ತೆಗೆದುಕೊಂಡು ಪ್ರೀತಿ ಪ್ರೇಮ ಅಂತಕ್ಕಂಥದನ್ನ ಊಹಿಸಿಕೊಳ್ಬಾರ್ದು ಅಂತಕ್ಕಂಥದನ್ನ ಕೂಡ ಇಲ್ಲಿ ಕಾವ್ಯ ಶಿವ ಅವರೇ ಖುದ್ದಾಗಿ ಮಾಧ್ಯಮದ ಮುಂದೆ ಹೇಳಿದ್ರು. ಹೌದು ಸ್ನೇಹಿತರೆ, ಇನ್ನು ಕಾವ್ಯ ಶಿವ ಹಾಗೆ ಗಿಲ್ಲಿ ಇವರಿಬ್ಬರ ಬಗ್ಗೆ ನೋಡೋದಾದ್ರೆ ಇವರಿಬ್ಬರ ಮನೆಯಲ್ಲೂ ಕೂಡ ತುಂಬಾನೇ ಒಪ್ಪಿಗೆ ಇದೆ. ಸೊ ಇವರಿಬ್ಬರ ಮನೆಯಲ್ಲೂ ಕೂಡ ಗಿಲ್ಲಿ ಅವರ ಮನೆಯಲ್ಲೂ ಕೂಡ ಕಾವ್ಯ ಶೈವ ಅವರನ್ನ ಒಪ್ಕೊಂಡಿದ್ದಾರೆ. ಹಾಗೆ ಕಾವ್ಯ ಶೈವ ಅವರ ಮನೆಯಲ್ಲೂ ಕೂಡ ಗಿಲ್ಲಿ ಅವರನ್ನ ಒಪ್ಕೊಂಡಿದ್ದಾರೆ. ಸ್ವತಃ ಖುದ್ದಾಗಿ ಅವರೇ ಹೇಳಿಕೊಂಡಿದ್ದಾರೆ ಗಿಲ್ಲಿ ಅವರ ತಂದೆ ತಾಯಿಯವರು. ಗಿಲ್ಲಿ ಯಾರನ್ನ ಮದುವೆ ಆಗ್ತೀನಿ ಅಂತಾನೋ ಸೊ ಅವರನ್ನೇ ನಾವು ಮದುವೆ ಮಾಡಿಕೊಡ್ತೀವಿ ಅಂತಕ್ಕಂಥದನ್ನ ಇಲ್ಲಿ ಗಿಲ್ಲಿ ಅವರ ತಂದೆ ತಾಯಿಯವರು ಹೇಳಿದ್ದಾರೆ. ಇನ್ನು ಕಾವ್ಯ ಶೈವ ಅವರನ್ನ ಮದುವೆ ಮಾಡಿಕೊಡ್ತೀರಾ ಅಂತಕ್ಕಂಥ ಮಾತನ್ನ ಮಾಧ್ಯಮ ಮಿತ್ರರು ಗಿಲ್ಲಿ ಅವರ ತಂದೆ ತಾಯಿಗೆ ಸೊ ಒಂದು ಕ್ವಶನ್ ಅನ್ನ ಅಂದ್ರೆ ಒಂದು ಪ್ರಶ್ನೆಯನ್ನ ಇಡ್ತಾರೆ. ಸೊ ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಅಂದ್ರೆ ಗಿಲ್ಲಿ ಅವರ ತಂದೆ ತಾಯಿ ಹೇಳಿದ್ದೇನಪ್ಪಾ ಅಂತಂದ್ರೆ ಖಂಡಿತವಾಗಿಯೂ ಗಿಲ್ಲಿ ಯಾರನ್ನ ಆಗ್ತೀನಿ ಅಂತಾನೋ ಸೊ ಅವರಿಗೆ ನಾವು ಮದುವೆ ಮಾಡಿ ಕೊಡ್ತೇವೆ. ಸೊ ಕಾವ್ಯ ಶೈವ ಆಗ್ಲಿ ಯಾರಾಗ್ಲಿ ಕಾವ್ಯ ಶೈವ ಕೂಡ ಒಂದು ಒಳ್ಳೆಯ ಹುಡುಗಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಗಿಲ್ಲಿ ನಟರ ಅವರ ತಂದೆ ತಾಯಿಯವರು ಖುದ್ದಾಗಿ ಹೇಳಿಕೊಂಡಿದ್ದಾರೆ. ಸೊ ಈ ತರ ಒಂದು ಮೈಂಡ್ ಸೆಟ್ ಇವರ ಮನೆಯಲ್ಲಿ ಇದೆ, ಅಂದ್ರೆ ಗಿಲ್ಲಿ ಅವರ ಮನೆಯಲ್ಲಿದೆ. ಹಾಗೆ ಇನ್ನು ಕಾವ್ಯ ಶೈವ ಅವರ ಮನೆಯಲ್ಲಿ ಏನಿದೆ, ಸೊ ಇವ್ರ ಮನೆಯಲ್ಲಿ ಒಪ್ತಾರಾ ಇಲ್ವಾ ಅಂತಕ್ಕಂಥದನ್ನ ನೋಡೋದಾದ್ರೆ ಖಂಡಿತವಾಗಿಯೂ ಕಾವ್ಯ ಶೈವ ಅವರ ಮನೆಯಲ್ಲೂ ಕೂಡ ಒಪ್ಪೋ ಚಾನ್ಸಸ್ ತುಂಬಾನೇ ಇದೆ, ಒಪ್ಪಿದ್ದಾರೆ ಅಂತಕ್ಕಂಥ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಕಾವ್ಯ ಶಿವ ಅವರಿಗೂ ಕೂಡ ಅಂದ್ರೆ ಕಾವ್ಯ ಶಿವ ಅವರ ಮನೆಯಲ್ಲಿ ಅವರಿಗೂ ಕೂಡ ಸೊ ಗಿಲ್ಲಿ ಅಂದ್ರೆ ಒಂದು ತುಂಬಾ ಇಷ್ಟ. ಸೊ ಗಿಲ್ಲಿ ನಡವಳಿಕೆ ಆಗಿರ್ಲಿ, ಸೊ ಆತನು ಇರೋ ರೀತಿ ಆಗಿರ್ಲಿ ಅವರಿಗೆ ತುಂಬಾನೇ ಇಷ್ಟ ಅಂತಕ್ಕಂಥದನ್ನ ನಾವು ಮತ್ತೊಮ್ಮೆ ನೆನಪಿಸಿಕೊಳ್ಬಹುದು. ಯಾಕಂತಂದ್ರೆ ಗಿಲ್ಲಿ ಅವರನ್ನ ಯಾವ ರೀತಿ ಅವ್ರ ಜೊತೆ ಇದ್ರು ಬಿಗ್ ಬಾಸ್ ನಲ್ಲಿ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡಬಹುದು. ಇನ್ನು ಕಾವ್ಯ ಶೈವ ಹಾಗೆ ಗಿಲ್ಲಿ ಇವರಿಬ್ಬರ ಬಗ್ಗೆ ನೋಡೋದಾದ್ರೆ ಇಬ್ರು ಕೂಡ ಒಂದ್ ಒಳ್ಳೆಯ ಬಾಂಡಿಂಗ್ ನಲ್ಲಿ ಇದ್ದಂತವ್ರು. ಸೊ ಇಬ್ರು ಕೂಡ ಒಂದ್ ಒಳ್ಳೆಯ ಸಂಬಂಧವನ್ನ ಬೆಸೆದಾಕೊಂಡಂತವ್ರು. ಸೊ ಇಬ್ರು ಕೂಡ ಒಬ್ರನ್ನೊಬ್ರು ಎಲ್ಲೂ ಬಿಟ್ಟಿಲ್ಲ. ಸೊ ಬಿಗ್ ಬಾಸ್ ಮುಗಿಯುವವರೆಗೂ ಸಹ ಜಂಟಿಯಾಗಿ ಇದ್ದಾರೆ. ಸೊ ಒಂಟಿಯಾಗಿ ಎಲ್ಲೂ ಕೂಡ ಕಂಡುಕೊಂಡಿಲ್ಲ. ಹಾಗೆ ಗಿಲ್ಲಿ ಅವರಿಗೆ ಒಂದು ಕಾವ್ಯ ಶೈವ ಅವರು ಸೋಲ್ಬಾರ್ದು ಅಂತಕ್ಕಂಥ ಆಟವನ್ನ ಕೂಡ ಆಡಿದ್ದಾರೆ. ಸೊ ಈ ರೀತಿಯಾದ ಒಂದು ಜೋಡಿ ನಡುವೆ ಯಾವುದೇ ಒಂದು ಬಿರುಕು ಬಿಡದೆ ಸೊ ಒಂದು ಒಳ್ಳೆಯ ಚೆನ್ನಾಗಿ ಬಾಂಡಿಂಗ್ ಅನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಇನ್ನು ಯಾವುದೇ ಕಾರ್ಯಕ್ರಮಗಳಿಗೆ ಹೋದ್ರು ಕೂಡ ಗಿಲ್ಲಿ ಅವರು ಏನ್ ಮಾಡ್ತಿದ್ದಾರೆ ಸೊ ಅಂತಕ್ಕಂಥ ಮಾತನ್ನ ಕಾವ್ಯ ಶೈವ ಅವರು ಹೋದ್ರೆ ಕಾವ್ಯ ಶೈವ ಅವರಿಗೆ ಕೇಳ್ತಾರೆ. ಸೊ ಹಾಗೆ ಗಿಲ್ಲಿ ಅವರು ಒಂದು ಯಾವುದೇ ಫಂಕ್ಷನ್ ಅನ್ನ ಅಟೆಂಡ್ ಮಾಡಿದ್ರೆ ಒಂದು ಕಾವ್ಯ ಶೈವ ಅವರು ಏನ್ ಮಾಡ್ತಿದ್ದಾರೆ ಸೊ ಕಾವ್ಯ ಶೈವ ಅವರನ್ನ ಬಿಟ್ಟು ಬಂದ್ರ ಅಂತಕ್ಕಂಥ ಮಾತನ್ನ ಕೂಡ ಗಿಲ್ಲಿ ಅವರಿಗೆ ಹೇಳ್ತಿದ್ದಾರೆ. ಹೌದು ಸ್ನೇಹಿತರೆ, ಈ ರೀತಿಯಾದ ಬಾಂಡಿಂಗ್ ಇವರಿಬ್ಬರ ನಡುವೆ ಇದೆ. ಎಷ್ಟೋ ಅಭಿಮಾನಿಗಳು ಇವರು ಮದುವೆ ಆಗಲಿ ಅಂತಕ್ಕಂಥ ವಿಚಾರದಿಂದ ಒಂದು ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಗಿಲ್ಲಿ ಅವರು ಗೆಲ್ಲಿ ಅಂತಕ್ಕಂಥದ್ರಿಂದ ಅಭಿಷೇಕ ಅರ್ಚನೆ ಸೊ ದೇವರಿಗೆ ಮುಂತಾದ ಪೂಜೆಗಳನ್ನ ಕೂಡ ಮಾಡ್ತಿದ್ರು. ಸೊ ಅದೇ ರೀತಿಯಾಗಿ ಕಾವ್ಯ ಶೈವ ಹಾಗೆ ಗಿಲ್ಲಿ ಇವರಿಬ್ಬರದು ಮದುವೆ ಆಗ್ಲಿ, ಇವರಿಬ್ರು ಒಂದ್ ಒಳ್ಳೆಯ ಜೋಡಿ ಆಗ್ಲಿ ಅಂತಕ್ಕಂಥದನ್ನ ಕೂಡ ಎಲ್ಲರೂ ಆಶಿಸ್ತಾ ಇದ್ದಾರೆ. ಸೊ ಹೌದು ಸ್ನೇಹಿತರೆ, ಸೊ ಈಗ ಒಟ್ಟಾರೆಯಾಗಿ ಕಾಲ ಕೂಡಿ ಬಂದಿದೆ. ಒಂದು ಕಾವ್ಯ ಶೈವ ಅವರ ಬರ್ತಡೇ ದಿನ ಒಂದು ಗಿಲ್ಲಿ ಅವರು ಒಂದು ಆ ಪಾರ್ಟಿಗೆ ಹೋಗಿದ್ರು. ಸೊ ಅಲ್ಲಿ ಧನುಷ್ ಕೂಡ ಬಂದಿದ್ರು. ಸೊ ಧನುಷ್ ಕೂಡ ಒಳ್ಳೆಯ ಒಂದು ರೀತಿಯಲ್ಲಿ ಒಂದು ನಡವಳಿಕೆಯನ್ನ ವರ್ತನೆಯನ್ನ ಮಾಡಿದ್ರು. ಗಿಲ್ಲಿ ಹಾಗೆ ಧನುಷ್ ಹಾಗೆ ಕಾವ್ಯ ಹಾಗೆ ಕೆಲವೊಂದಿಷ್ಟು ಫ್ರೆಂಡ್ಸ್ ಗಳು ಕೂಡಿ ಸೊ ಒಂದು ಆ ಬರ್ತಡೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಸೊ ಒಂದು ಅರ್ಥಪೂರ್ಣವಾಗಿ ಬರ್ತಡೆಯನ್ನ ಆಚರಿಸಿ ಒಂದು ಒಳ್ಳೆಯ ಸೀರೆಯನ್ನ ಕಾವ್ಯ ಶೈವ ಅವರಿಗೆ ಗಿಲ್ಲಿ ಅವರು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಗಿಲ್ಲಿ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಕಾವ್ಯ ಶೈವ ಅವರಿಗೆ ಒಂದು ಗಿಫ್ಟ್ ಆಗಿ ಗಿಲ್ಲಿ ಅವರು ಆ ಒಂದು ಸೀರೆಯನ್ನ ಬರ್ತಡೆಗೆ ಕೊಟ್ಟಿದ್ದಾರೆ. ಸೊ ಬರ್ತಡೆಗೆ ಗಿಫ್ಟ್ ಗೆ ಒಂದು ಸೀರೆಯನ್ನ ಕೊಟ್ಟಿದ್ದಕ್ಕೆ ಕಾವ್ಯ ಶೈವ ಅವರು ತುಂಬಾನೇ ಖುಷಿಯಾಗಿದ್ದಾರೆ. ಯಾಕಂತಂದ್ರೆ ಒಂದು ಹೆಣ್ಣಿಗೆ ಒಂದು ಸೀರೆ ಅಂತಕ್ಕಂಥದ್ದು ತುಂಬಾನೇ ಮುಖ್ಯ. ಸೊ ಹೌದು ಸ್ನೇಹಿತರೆ, ಯಾಕಂತಂದ್ರೆ ಅದು ಗಂಡನ ಮನೆಯಾಗಲಿ ತವ್ರ ಮನೆಯಿಂದಾಗ್ಲಿ ಬಂದಂತ ಸೀರೆ ಒಂದು ಅಪರೂಪದ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಕಾವ್ಯ ಶೈವ ಅವರ ಮನೆಯಲ್ಲಿ ಒಂದು ಒಪ್ಪಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ಬೋದು. ಇನ್ನು ಗಿಲ್ಲಿ ಅವರು ಮನೆಯಲ್ಲಿಯೂ ಕೂಡ ಒಪ್ಪಿದ್ದಾರೆ. ಕಾವ್ಯ ಶಿವ ಅವರ ಮನೆಯಲ್ಲಿ ಏನ್ ಹೇಳಿದಾರೆಪ್ಪ ಅಂತಂದ್ರೆ ನನ್ನ ಮಗಳು ಯಾರನ್ನ ಮದುವೆ ಆಗ್ತೀನಿ ಅಂತಾಳೋ ಸೊ ಅವರಿಗೆ ನಾನು ಮದುವೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಕಾವ್ಯ ಶೈವ ಅವರ ಮನೆಯಲ್ಲಿ ಹೇಳಿದ್ದಾರೆ. ಸೊ ಕಾವ್ಯ ಶೈವ ಏನ್ ಹೇಳಿದ್ದಾರೆ ಅಪ್ಪ ಅಂತಂದ್ರೆ ಖಂಡಿತವಾಗಿಯೂ ನಮ್ಮ ಮನೆಯಲ್ಲಿ ಯಾರನ್ನ ತೋರಿಸ್ತಾರೋ ನಾನು ಅವರನ್ನೇ ಮದುವೆ ಆಗ್ತೀನಿ. ಸೊ ಅದು ಗಿಲ್ಲಿ ಆಗಿರ್ಲಿ ಯಾರೇ ಆಗಿರ್ಲಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸೊ ಒಂದು ಇದೆಲ್ಲದನ್ನ ನೋಡಿದ್ರೆ ಒಂದು ಗ್ರೀನ್ ಸಿಗ್ನಲ್ ನ ಕಾವ್ಯ ಶೈವ ಅವರು ಕೊಟ್ಟಿದ್ದಾರೆ. ಸೊ ಗಿಲ್ಲಿ ಅವರು ಕೂಡ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಸೊ ಇವರಿಬ್ಬರ ಮದುವೆ ಆದಷ್ಟು ಬೇಗ ಆಗಲಿ. ಸೊ ಇಬ್ರು ಕೂಡ ಚೆನ್ನಾಗಿರ್ಲಿ, ಚೆನ್ನಾಗಿ ಬಾಳಲಿ ಮುಂದೆ ಲೈಫ್ ನಲ್ಲಿ ಅಂತಕ್ಕಂಥದನ್ನ ಆಶಿಸೋಣ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ಇವ್ರ ಬಗ್ಗೆ ನಿಮ್ಗೆ ಏನಿಸ್ತದೆ ಅಂದ್ರೆ ಕಮೆಂಟ್ ಮಾಡಿ.